ಮಂಡ್ಯದಲ್ಲಿ ನಿಮ್ಮ ಚುನಾವಣೆ ಸೋಲಿನ ಬಳಿಕವಾಗಿ ಮಂಡ್ಯ ಸಾಕಷ್ಟು ಚುನಾವಣೆಗಳನ್ನ ಸೋತು ಬಂದ್ರು. ಇದೀಗ ನಿಮ್ಮ ತಂದೆಯವರ ಕಾರ್ಯಕರ್ತರಾಗಿ ಮಂಡ್ಯದಲ್ಲಿ ಮತ್ತೆ ಜೆಡಿಎಸ್ ಗಟ್ಟಿಯಾಗಿದೆ ಅಂತ. ಮೊದಲನೇದಾಗಿ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಥಮವಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ, ಮೊದಲನೇ ಬಾರಿ. ಬಹುಶಃ ಅವತ್ತಿನ ಒಂದು ಸೋಲು ಟೆಕ್ನಿಕಲಿ ನಾವು ಸೋತಿರ್ಬೋದು ಚುನಾವಣೆ, ಆದರೆ ಸೋಲು ಅಂತಕ್ಕಂಥದ್ದು ನಾನು ಎಂದೂ ಕೂಡ ಭಾವಿಸಿಲ್ಲ. ಅದಕ್ಕೆ ಕಾರಣ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. 5.25 ಲಕ್ಷ ಜನ ಮಂಡ್ಯ ಜಿಲ್ಲೆಯ ಮತದಾರ ಪ್ರಭುಗಳು ನನಗೆ ಆಶೀರ್ವಾದ ಮಾಡಿದ್ರು. ಅದಕ್ಕಿಂತ ಮಿಗಿಲಾಗಿ ನಾನು ಯಾವತ್ತೂ ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟು ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಜಿಲ್ಲೆ ಇದು. ಕೆಲವೊಂದಷ್ಟು ನಮ್ಮಲ್ಲೇ ತಪ್ಪುಗಳಾದಂಥ ಒಂದು ಹಿನ್ನೆಲೆಯಲ್ಲಿ ಅಪ್ಪಾಜಿ ಗೌಡರು ಅಂದು ನಮ್ಮ ಪಕ್ಷದಲ್ಲಿ ಏನಿದ್ರು ವಿಧಾನ ಪರಿಷತ್ನ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಕೇವಲ 37 ಓಟ್ಗಳಿಂದ ನಾವು ಚುನಾವಣೆಯಲ್ಲಿ ಸೋಲ್ಬೇಕಾಗಿ ಬಂತು. ಅದಕ್ಕೆ ಕಾರಣಗಳು ಸಾಕಷ್ಟಿದೆ. ಹಾಗಾಗಿ ಈ ಬಾರಿ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ 2 ಬಾರಿಯೂ ಕೂಡ ಅತ್ಯಂತ ಕಮ್ಮಿ ಅವಧಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಈ ರಾಜ್ಯಕ್ಕೆ ಕೊಡುಗೆ ಅಪಾರ. ಅದರಲ್ಲೂ ವಿಶೇಷವಾಗಿ 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ತಂದೆ ತಾಯಂದಿರುಗಳ ಒಂದು ಆಶೀರ್ವಾದ ಯಾವ ಮಟ್ಟಕ್ಕಿತ್ತು ಅಂತಕ್ಕಂಥದ್ದನ್ನ ಬಹುಶಃ ಬಂದಂಥ ಒಂದು ಮತಗಳ ಒಂದು ಅಂತರ ಗಮನಿಸಿದಾಗ ನಮಗೆಲ್ಲ ಗೊತ್ತಿದೆ, ಎಲ್ಲ ಒಂದು ಇತಿಹಾಸ. ಅದೇ ರೀತಿ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಏನು ಮಾನ್ಯ ಕುಮಾರಣ್ಣವರು ಬಂದು ನಿಲ್ಲಬೇಕು ಅಂತಕ್ಕಂಥ ಅಪೇಕ್ಷೆ ಏನಿತ್ತು, ಕಾರ್ಯಕರ್ತರ ಅಪೇಕ್ಷೆ ಒಂದು ಭಾಗ, ಜೊತೆಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳ ಅಪೇಕ್ಷೆ ಒಂದು ಭಾಗ, ಜೊತೆಯಲ್ಲಿ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಜಿಲ್ಲೆಯ ರೈತರುಗಳಿರ್ಬೋದು, ಹಿರಿಯಕರು ಇರ್ಬೋದು, ಹೆಣ್ಮಕ್ಳು, ಯುವಕರು ಎಲ್ಲ ವರ್ಗವೂ ಕೂಡ ಅತ್ಯಂತ ದೊಡ್ಡ ಅಂತರದಿಂದ ಇವತ್ತು ಕುಮಾರಣ್ಣನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಬಹುಶಃ ಹೆಚ್ಚಿನ ಒಂದು ಜವಾಬ್ದಾರಿ ಇವತ್ತು ಕುಮಾರಣ್ಣನ ಮೇಲೆ ಇರ್ತಕ್ಕಂಥದ್ದು. ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕುಮಾರಣ್ಣ ಅವರು ಇನ್ನು 5 ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮುಂದಿನ ದಿನಗಳಲ್ಲಿ ಬಹುಶಃ ಅದು ನಮಗೆ ತಿಳಿತಾ ಹೋಗ್ತದೆ. ಹಾಗಾಗಿ ಮೊದಲನೇದಾಗಿ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರ ಪ್ರಭುಗಳಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕುಮಾರಣ್ಣವ್ರ ಮೇಲೆ ಇಷ್ಟು ಒಂದು ಪ್ರೀತಿ ವಿಶ್ವಾಸವನ್ನ ಇಟ್ಟು ಇಷ್ಟು ಗೌರವದಿಂದ ಇವತ್ತು ನಮ್ಮನ್ನೇನು ಕಂಡಿದ್ದೀರಿ, ಪ್ರೀತಿ ವಿಶ್ವಾಸವನ್ನ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸ ಒಂದು ಕಡೆ ಕುಮಾರಣ್ಣ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಮಾಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.